ಬಿಜೆಪಿಯವರು ಮುಸ್ಲಿಮರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾರೆ. ಮೋದಿ ಅವರು ಕೇವಲ ಹಿಂದುತ್ವ 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 ಅಂತಾರೆ. ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ದೇಶದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಬಿಜೆಪಿ ಅಂದ್ರೆ ಹಿಂದುತ್ವದ ಪರವಾಗಿದ್ದಾರೆ, ಕಾಂಗ್ರೆಸ್ ಅಂದ್ರೆ ಮುಸ್ಲಿಮರ ಪರವಾಗಿದ್ದಾರೆ ಅಂತ ಹೇಳಿ ಚರ್ಚೆ ಆಗುತ್ತಾ ಹೋಗುತ್ತೆ. ಹಂಗೆ ಆಗ್ಬಿಟ್ಟಿದೆ ಈಗ ಪರಿಸ್ಥಿತಿ. ಬಿಜೆಪಿಯವರು ಮುಸ್ಲಿಮರನ್ನ ಸಿಕ್ಕಾಪಟ್ಟೆ ದ್ವೇಷ ಮಾಡ್ತಾರೆ. ಅದೇ ರೀತಿಯ ಕಾಂಗ್ರೆಸ್ನವರು ಹಿಂದೂಗಳ ಪರವಾಗಿಲ್ಲ, ಕೇವಲ ಮುಸ್ಲಿಮರ ಪರವಾಗಿದ್ದಾರೆ ಅಂತಾನೆ ಎಲ್ಲ ಜನರ ಮನಸ್ಸಲ್ಲಿ ಕೂತು ಬಿಟ್ಟಿದೆ. ಅದರಲ್ಲೂ ಮುಸಲ್ಮಾನ್ ಜನ ಮೋದಿಯವರನ್ನ ದ್ವೇಷ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೋದಿಯವರು ಕೇವಲ ಹಿಂದುತ್ವ 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 ಅಂತಾರೆ, ಬಿಜೆಪಿಯವರು ಕೇವಲ ಹಿಂದೂಗಳ ಪರವಾಗಿದ್ದಾರೆ ಅಂತೆಲ್ಲ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಈಗ ಅದಕ್ಕೆಲ್ಲ ತಿರುಗೇಟನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. ನಿನ್ನೆ ಒಂದು ಸಂದರ್ಶನ ನಡೆಯುತ್ತೆ. ಆ ಸಂದರ್ಶನದಲ್ಲಿ ಹೇಳ್ತಾರೆ ನರೇಂದ್ರ ಮೋದಿ, ನಾನು ಯಾವತ್ತೂ ಕೂಡ ಹಿಂದೂ ಮುಸ್ಲಿಂ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ ಅಂತ. ನಾನು ಯಾವತ್ತೂ ಹಿಂದೂ ಮುಸ್ಲಿಂ ರಾಜಕೀಯ ಮಾಡಲು ಪ್ರಾರಂಭ ಮಾಡ್ತೇನೋ ಅದೇ ದಿನ ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ನನಗೆ ಯೋಗ್ಯತೆ ಇಲ್ಲ, ನನಗೆ ಯೋಗ್ಯತೆ ಬರೋದಿಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಹಿಂದೂ ಮುಸ್ಲಿಂ ರಾಜಕೀಯ ಮಾಡಲ್ಲ, ಇದು ನನ್ನ ಸಂಕಲ್ಪ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ಈ ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಮೋದಿ ಅವರು ಅಂದ್ರೆ ಹಿಂದುತ್ವ, ಬಿಜೆಪಿ ಅಂದ್ರೆ ಹಿಂದುತ್ವ, ಬರೀ ಹಿಂದೂಗಳ ಪರವಾಗಿದ್ದಾರೆ, ಮೋದಿ ಅವರು ಅಂದ್ರೆ ಮುಸ್ಲಿಂ ದ್ವೇಷಿ ಅಂತೆಲ್ಲ ಆ ಸುದ್ದಿ ಹರಡೋಕ್ ಶುರುವಾಗ್ಬಿಟ್ಟಿತ್ತು ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿನೇ ಅದಕ್ಕೆ ಈಗ ತ್ಯಾಪೆ ಹಚ್ಚುವಂತ ಕೆಲಸ ಮಾಡಿದಾರೋ ಅಥವಾ ಒಂದು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ವಾರಾಣಸಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು ನಿನ್ನೆ ನರೇಂದ್ರ ಮೋದಿ ಅವರು. ಅದೇ ಸಂದರ್ಭದಲ್ಲಿ ಗಂಗಾ ನದಿಯಲ್ಲಿ ದೋಣಿ ವಿಹಾರ ನಡೆಸುತ್ತಾ ಒಂದು ಟಿವಿ ಚಾನೆಲ್ಗೆ ಸಂದರ್ಶನವನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಮಾಡ್ತಾ ಹೋಗ್ತಾರೆ ಪ್ರತಿನಿಧಿ. ಆಗ ಹೇಳ್ತಾ ಹೋಗ್ತಾರೆ ನರೇಂದ್ರ ಮೋದಿ ಅವರು, ತಾವು ಇತ್ತೀಚೆಗೆ ನೀಡಿದ ಹೆಚ್ಚು ಮಕ್ಕಳ ಹೆರುವವರಿಗೆ ಕಾಂಗ್ರೆಸ್ ಪಕ್ಷ ದೇಶದ ಜನರ ಆಸ್ತಿ ಜಪ್ತಿ ಮಾಡಿಕೊಂಡು ಪಾಲು ನೀಡಲಿದೆ ಎಂಬ ಹೇಳಿಕೆಯ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಹೇಳಿ ಆ ರಿಪೋರ್ಟರ್ ಮೋದಿ ಅವರಿಗೆ ಕೇಳ್ತಾರೆ. ಆಗ ಅವರ ಹೇಳಿಕೆಗೆ ಸ್ಪಷ್ಟನೆ ಕೊಡುವಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಹೆಚ್ಚು ಮಕ್ಕಳ ಹೆರುವವರಿಗೆ ದೇಶದ ಆಸ್ತಿ ಹಂಚಿಕೆಯಾಗಲಿದೆ ಅಂತ ನಾನು ಹೇಳುವಾಗ ಎಲ್ಲೂ ಕೂಡ ಮುಸ್ಲಿಂ ಎಂಬ ಪದವನ್ನ ಬಳಸಿಲ್ಲ. ಮುಸ್ಲಿಮರನ್ನ ಉದ್ದೇಶಿಸಿನೇ ನಾನು ಹೇಳಿಕೆ ನೀಡಿದೆ ಅನ್ನೋ ವರದಿಗಳನ್ನ ನೋಡಿ ನಾನೇ ಅವಾಕ್ಕಾಗ್ಬಿಟ್ಟೆ, ನಾನೇ ಶಾಕ್ ಆಗ್ಬಿಟ್ಟೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅವರು. 11 ಮಕ್ಕಳಿದ್ದಾರೆ ಎಂಬ ಹೇಳಿಕೆ ಬಂದಾಗ ಯಾಕೆ ಅದನ್ನ ಮುಸ್ಲಿಮರಿಗೆ ಜೋಡಿಸುತ್ತೀರಿ? 11 ಮಕ್ಕಳಿದ್ದಾರೆ ಅನ್ನೋ ಹೇಳಿಕೆಯನ್ನ ಯಾಕೆ ಮುಸ್ಲಿಮರಿಗೆ ಜೋಡಿಸ್ತೀರಿ ನೀವು? ಹಿಂದೂಗಳಲ್ಲಿ 11 ಮಕ್ಕಳು ಇಲ್ವಾ ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಮುಸಲ್ಮಾನರಿಗೆ ಅನ್ಯಾಯ ಮಾಡ್ತೀರಿ? ಇಲ್ಲಿ ಬಡ ಕುಟುಂಬಗಳಲ್ಲೂ ಇದೇ ಪರಿಸ್ಥಿತಿ ಇದೆ. ಅವರಿಗೆ ಮಕ್ಕಳನ್ನ ಓದಿಸಲು ಆಗ್ತಾ ಇಲ್ಲ. ಯಾವುದೇ ಸಮಾಜ ಇರಲಿ, ಎಲ್ಲಿ ಬಡತನ ಇದೆಯೋ ಅಲ್ಲಿ ಮಕ್ಕಳು ಹೆಚ್ಚಿದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ ಮೋದಿ ಅವರು ಹೇಳಿದ್ದಾರೆ. ನಾನು ಎಲ್ಲೂ ಹಿಂದೂ ಮುಸ್ಲಿಂ ಅಂತ ಹೇಳಿಕೆಯನ್ನ ಕೊಟ್ಟಿಲ್ಲ. ಹಿಂದೂ ಮುಸ್ಲಿಂ ಅಂತ ಏನಾದರೂ ಹೇಳಿದ್ರೆ ನೀವು ಇನ್ನೊಂದು ಸಾರಿ ಕೂಡ ಚೆಕ್ ಮಾಡ್ಕೊಳ್ಳಿ. ನಾನು ಏನು ಹೇಳಿದ್ದೇನೆ ಅಂದ್ರೆ ಎಷ್ಟು ಮಕ್ಕಳನ್ನ ನೀವು ಹೊಂದಿದ್ದೀರೋ ಆ ಮಕ್ಕಳ ಪಾಲನೆ ಪೋಷಣೆ ಮಾಡಬೇಕು. ಸರ್ಕಾರ ಆ ಮಕ್ಕಳನ್ನ ಪಾಲನೆ ಮಾಡುವಂತ ಪರಿಸ್ಥಿತಿಯನ್ನ ಸೃಷ್ಟಿ ಮಾಡಬಾರದು ಅಂತ ನನ್ನ ಅರ್ಥ, ನನ್ನ ಹೇಳಿಕೆಯ ಅರ್ಥ ಅಂತ ಹೇಳಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಅವರ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಡುವಂತ ಪ್ರಯತ್ನ ಮಾಡಿದ್ದಾರೆ. ಅದಾದ ನಂತರ ಪತ್ರಕರ್ತೆ ಮತ್ತೊಂದು ಪ್ರಶ್ನೆ ಮಾಡ್ತಾರೆ, ಮೋದಿ ಸರ್ ನಿಮಗೆ ಮುಸ್ಲಿಮರು ಮತ ಹಾಕ್ತಾರಾ, ವೋಟ್ ಮಾಡ್ತಾರಾ ಅಂತ ಹೇಳಿ. ಅದಕ್ಕೆ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ, ನನ್ನ ದೇಶದ ಜನ ನನಗೆ ಮತ ಹಾಕ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನನ್ನ ದೇಶದ ಜನ, ಅವರ ಮೇಲೆ ನನಗೆ ನಂಬಿಕೆ ಇದೆ. ನನ್ನ ದೇಶದ ಜನ ನನ್ನನ್ನು ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನನಗಿದೆ. ಮತವನ್ನ ಹಾಕ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಮಾತನಾಡಿದ್ದಾರೆ. ಯಾವತ್ತು ನಾನು ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಮಾಡುತ್ತೇನೋ ಅವತ್ತಿನಿಂದ ನಾನು ಸಾರ್ವಜನಿಕ ಜೀವನದಲ್ಲಿ ಇರೋದಕ್ಕೆ ಯೋಗ್ಯನಲ್ಲ. ನಾನು ಹಿಂದೂ ಮುಸಲ್ಮಾನ್ ಅಂತ ಭೇದ ಭಾವ ಮಾಡೋದಿಲ್ಲ, ಇದು ನನ್ನ ಸಂಕಲ್ಪ ಅಂತ ಹೇಳಿ ಒತ್ತಿ ಹೇಳಿದ್ದಾರೆ ಈ ವಿಚಾರವನ್ನ ನರೇಂದ್ರ ಮೋದಿ ಅವರು.
ಅಂದ್ರೆ ವಿರೋಧಿಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ. ಜೊತೆಗೆ ಈ ಹಿಂದೆ ಅವರ ಬಾಲ್ಯವನ್ನು ಕೂಡ ಅವರು ನೆನಪಿಸಿಕೊಂಡಿದ್ದಾರೆ. ನಾನು ಆಲ್ಮೋಸ್ಟ್ ಬೆಳೆದಿದ್ದು ಮುಸಲ್ಮಾನ್ ಸ್ನೇಹಿತರ ಜೊತೆಗೆ, ನನಗೆ ಈಗಲೂ ಕೂಡ ಅತ್ಯಾಪ್ತರಾಗಿರುವುದು ಮುಸಲ್ಮಾನ್ ಬಂಧುಗಳೇ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಅಂದ್ರೆ ಅವರ ವಿರುದ್ಧ ಏನ್ ಮಾತನಾಡ್ತಾ ಇದ್ರಲ್ಲ ಇಷ್ಟು ದಿನಗಳ ಕಾಲ, ಮೋದಿ ಅಂದ್ರೆ ಬರೀ ಹಿಂದುತ್ವವನ್ನ ಪ್ರತಿಪಾದಿಸ್ತಾರೆ, ಜೊತೆಗೆ ಹಿಂದೂಗಳ ಪರವಾಗಿದ್ದಾರೆ, ಮುಸ್ಲಿಮರನ್ನ ದ್ವೇಷ ಮಾಡ್ತಾರೆ. ಬಿಜೆಪಿ ಅಂದ್ರೆ ಕೇವಲ ಹಿಂದುತ್ವದ ಪರವಾಗಿದೆ, ಮುಸ್ಲಿಮರನ್ನ ಅಷ್ಟೊಂದು ದ್ವೇಷ ಮಾಡ್ತಾರೆ. ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನ ಒಂದು ಸಮಾಜ ಅಥವಾ ವಿರೋಧ ಪಕ್ಷಗಳು ಮಾಡ್ತಾ ಇದ್ವು. ಅದಕ್ಕೆ ಈಗ ಈ ಸಂದರ್ಶನದ ಮುಖೇನ ತಿರುಗೇಟು ಕೊಡುವಂತ ಪ್ರಯತ್ನವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ಎಲ್ಲಿಯೂ ಹಿಂದೂ ಮುಸ್ಲಿಂ ಅಂತ ಹೇಳಿ ಭೇದ ಭಾವ ಮಾಡಿಲ್ಲ, ನನಗೆಲ್ಲರೂ ಒಂದೇ, ನಾವೆಲ್ಲರೂ ಒಂದೇ ಅನ್ನೋ ಸಂದೇಶವನ್ನ ಈ ಸಂದರ್ಭದಲ್ಲಿ ರವಾನೆ ಮಾಡಿದ್ದಾರೆ ದೇಶದ ಜನತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.